ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ತನ್ಯ ಪ್ಯಾಂಗ್ನ ನೋಡಿ ಹೊಡಿ ಅಂದಾಗ ಅವಳು ಕೂದಲು ಇಟ್ಕೊಂಡು ಕಟ್ ಮಾಡೋ ರೀತಿ ಹೋಗಿರ್ತಾಳೆ. ಸೊ ಇವಾಗ ಏನಾಗುತ್ತೆ ಅಂತ ನೋಡೋಣ. ಕೈಯೆಲ್ಲ ತೆಗಿಯೋಕ್ಕಾಗಲ್ಲ, ಇನ್ಮೇಲೆ ನೀನು ನನ್ನ ಹತ್ರ ಇಟ್ಕೊಂಡ್ರೆ ಅಷ್ಟೇ ನಾನು ನಿನಗೆ ಪಾಪಲ್ಲ ನೋಡೋಣ ನಾನು ಸುಮ್ಮನೆ ಹೇಳ್ತಿದ್ದಾಳೆ ಅಂದ್ಕೊಂಡ್ರೆ ನಿಜವಾಗ್ಲೂ ತನ್ಯ ಕೂದಲು ಸ್ವಲ್ಪ ಕಟ್ ಮಾಡ್ತಾಳೆ. ತನ್ಯ ಆಳ್ತಾನೆ ಇದ್ದಾಳೆ. ತನ್ಯ ಹೆಂಗೆ ಸುಮ್ಮನೆ ಇರ್ತಾಳೆ? ಈ ಪ್ರಾಬ್ಲಮ್ ಹಾಗೆ ಪ್ರಿನ್ಸಿ ಹತ್ರ ಹೋಗುತ್ತೆ. ಹೀರೋ ಅಮ್ಮ ಅಪ್ಪ ಇಬ್ಬರು ಸ್ಕೂಲ್ಗೆ ಬರೋಕ್ಕೆ ಹೇಳ್ತಾರೆ. ಹೀರೋ ಅಪ್ಪ ಹೇಳ್ತಾ ಇದ್ದಾರೆ, ಪ್ಯಾಂಗ್ ಅಮ್ಮ ಅಪ್ಪ ಇವಾಗ ಸ್ವಲ್ಪ ದಿನಗಳ ಹಿಂದೆ ತೀರ್ಕೊಂಡ್ರು, ಅದರಿಂದ ಅಪ್ಪ ಅವಳು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ, ಅದರಿಂದ ಹೀಗೆಲ್ಲ ಮಾಡ್ತಾ ಇದ್ದಾಳೆ, ಇದ್ರ ಮೇಲೆ ಹೀಗೆ ನಡಿದೆ ನೋಡ್ಕೊತೀನಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಸರಿ ಅಂತ ಪನಿಷ್ಮೆಂಟ್ ಏನೂ ಕೊಡದೆ ಬಿಡ್ತಾರೆ. ಮನೆಗೆ ಬಂದಮೇಲೆ ಹೀರೋ ಅಪ್ಪ ಪ್ಯಾಂಗ್ ಬಗ್ಗೆ ಏನೂ ಹೇಳಲಿಲ್ಲ. ಆದರೆ ಅವ್ರ ವೈಫ್ ಹತ್ರ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ಪ್ಯಾಂಗ್ಗೆ ಏನೂ ಹೇಳಬೇಡ, ನಾ ಬಂದಮೇಲೆ ಮಾತಾಡೋಣ ಅಂದು ಕಳಿಸ್ತಾರೆ. ಪ್ಯಾಂಗ್ ಹತ್ರನೂ ನಾನು ಹೋಗಿ ಬರ್ತೀನಿ, ನೀನೇನು ಫೀಲ್ ಮಾಡಬೇಡ ಅಂತಿರುವಾಗಲೇ ಸರಿ ನೀವು ಬೇಗ ಬಂದುಬಿಡಿ ಹೆದರುತ್ತಾನೆ ಒಳಗಡೆ ಹೋಗ್ತಾಳೆ. ಆದರೆ ಹೀರೋ ಅಮ್ಮ ನನ್ನ ಹತ್ರ ಸುಮ್ಮನಿರೋಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡು ಪ್ಯಾಂಗ್, ನೀನು ಬೇರೆ ಯಾರ ಜೊತೆ ಹೆಂಗಾದರೂ ಜಗಳ ಮಾಡು, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ತನ್ಯ ನಮ್ಮ ಫ್ಯಾಮಿಲಿ ಫ್ರೆಂಡ್, ಅವಳ ಹತ್ರ ಇಟ್ಕೊಂಡೆ ಅಂದರೆ ನಾನು ಎಲ್ಲ ಟೈಮಲ್ಲೂ ಸುಮ್ಮನೆ ಇರೋದಿಲ್ಲ ಅಂದು ಹೇಳ್ತಿದ್ದಾರೆ. ನೀವೇನಕ್ಕೆ ಯಾವಾಗ ನೋಡಿದ್ರು ಅವಳಿಗೆ ಸಪೋರ್ಟ್ ಮಾಡ್ತಾ ಇರಾ? ನಾನು ಹೇಳ್ತಾ ಇದ್ದೀನಿ ತಾನೇ ಅವಳ ಮೇಲೇ ತಪ್ಪು, ನನ್ನ ಮೇಲೆ ಏನೂ ತಪ್ಪಿಲ್ಲ, ಯಾಕೆ ನನ್ನ ಮೇಲೆ ನನ್ನ ನಂಬ್ತಾನೆ ಇಲ್ಲ ಅಂತ ಕೇಳುವಾಗ ಹೀರೋ ಅಮ್ಮ, ಅವಳು ನಿನ್ನ ಥರ ಏನಿಲ್ಲ, ಯಾವಾಗ ನೋಡಿದ್ರು ಬೇರೆಯವ್ರ ಮೇಲೆ ಹೇಳ್ತಾ ಇರ್ತೀಯ ನೀನು, ಒಳ್ಳೆ ಹುಡುಗಿನ ಅಂತ ಕೇಳಿದಾಗ ಹೌದು ನನ್ನ ಮೇಲೆ ಯಾವುದೂ ತಪ್ಪಿಲ್ಲ, ತಪ್ಪು ಮಾಡಿದೆ ನಿಮ್ಮ ಕಾಲು ಕೆಳಗಡೆ ಇರೋಕ್ಕಾಗತ್ತಾ ಅಂತ ಪ್ಯಾಂಗ್ ಒಂಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ಓವರಾಗಿ ಮಾತಾಡ್ತಾ ಇದೆಯಾ, ಇದೆಲ್ಲ ಇಲ್ಲಿದ್ದು ಮಾತಾಡಬೇಡ, ಮನೆಯಿಂದ ಹೊರಗಡೆ ಹೋಗು ಅಂದಾಗ ನನ್ನಿಂದ ಹೋಗೋಕ್ಕಾಗಲ್ಲ, ನೀವೇನು ಮಾಡ್ತೀರಾ ಅಂತ ಇವಳು ಕೇಳ್ತಾ ಇದ್ದಾಳೆ. ಹೀರೋ ಅಮ್ಮನೇ ಜೋರು ಮಾಡ್ತಾ ಇದ್ದಾಳೆ. ಏನು ಮಾಡ್ತೀನಾ, ನಿನಗೆ ತೋರಿಸಿದ್ರೇ ಗೊತ್ತಾಗುತ್ತೆ ಅಂತ ಅಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗಿನ ಕರೆದು ಇಲ್ಲಿ ಬಾ, ಇವಳು ಡ್ರೆಸ್ನೆಲ್ಲ ತೆಗೆದು ಹೊರಗೆ ಹಾಕು, ಅವಳಿಗೆ ಆವಾಗಲೇ ಬುದ್ಧಿ ಬರುತ್ತೆ ಅಂದಾಗ ಇವಳು ಯಾವಾಗ ಅಂತ ಕಾಯ್ತಿದ್ಲು. ಈ ಚಾನ್ಸ್ ಸಿಕ್ಕಿದ್ದೆ, ಅದು ಓನರಮ್ಮ ಹೇಳಿದ್ದೆ, ಹೀಗೆ ಹೇಳಿದ್ದೆ ಬೇಗ ಹೋಗಿ ಪ್ಯಾಂಗ್ ರೂಮಲ್ಲಿರೋ ಎಲ್ಲ ಡ್ರೆಸ್ ತಗೊಬಂದು ಹಾಗೆ ಇಬ್ಬರು ಸೇರಿ ಡ್ರೆಸ್ ಎಲ್ಲ ಎಸಿತಾ ಇದ್ದಾರೆ. ಹಾಗೆ ಎಸೆಯುವಾಗ ಹೀರೋ ಅಮ್ಮ ಮೇಲೆ ತುಂಬ ಡ್ರೆಸ್ ಬಂದು ಬೀಳ್ತಾ ಇದೆ. ಇದು ಯಾರ ಡ್ರೆಸ್ಸು ಅಂತ ತೆಗೆದು ನೋಡಿದ್ರೆ ಇವ್ರದ್ದೇ ಡ್ರೆಸ್, ಇದನ್ನ ಯಾರು ಎಸ್ತಿದ್ದು ಅಂತ ಮೇಲೆ ನೋಡಿದ್ರೆ ನನ್ನ ಡ್ರೆಸ್ನ ತೆಗೆದು ಹಾಕ್ತಾ ಇದ್ದೀರಲ್ಲ, ನಾನು ನಿಮ್ಮ ಡ್ರೆಸ್ನ ತೆಗೆದು ಹಾಕ್ತೀನಿ ಎಂದು ಪ್ಯಾಂಗ್ ಹೀರೋ ಅಮ್ಮ ಡ್ರೆಸ್ನೆಲ್ಲ ಇಷ್ಟ ಬಂದಂಗೆ ಎಸಿತಾ ಇದ್ದಾಳೆ. ಇವರು ಫುಲ್ಲಾಗಿ ಕಂಟ್ರೋಲ್ ಕಳ್ಕೊಂಡು ಹಿಡೀರಿ ಅವಳನ್ನ ಅಂದು ಕೆಲಸ ಮಾಡೋರನ್ನೆಲ್ಲರೂ ಕರೀತಾರೆ. ಎಲ್ಲರೂ ಪ್ಯಾಂಗ್ನ ಹಿಡಿಯೋಕ್ಕಿಂದನೇ ಓಡ್ತಾ ಇದ್ದಾರೆ. ಇವಳು ಸುಮ್ಮನಿರೋ ಹಾಗೆ ಕಾಣ್ತಿಲ್ಲ, ಒಂದು ಮರ ಕೂತ್ಕೊಂಡು ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದಾಳೆ. ನೀನೆಲ್ಲ ಹೊಡಿದೇ ಬೆಳೆಸಿದ್ದಾರೆ ಅಂತ ಹೀರೋ ಅಮ್ಮ ಒಂದು ಕಡ್ಡಿ ಹಿಡ್ಕೊಂಡು ಪ್ಯಾಂಗ್ನ ಓಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಜೊತೆ ಸೇರಿ ಇಲ್ಲಿ ಕೆಲಸ ಮಾಡೋ ಎಲ್ಲರೂ ಪ್ಯಾಂಗ್ ಹಿಡಿಯೋಕೆ ಹೋಗ್ತಾ ಇದ್ದಾರೆ. ಆದರೆ ಪ್ಯಾಂಗ್ನ ಯಾರಿಂದನೂ ಹಿಡಿಯೋಕೆ ಆಗ್ತಾಯಿಲ್ಲ, ಎಲ್ರಿಗೂ ಸುಸ್ತಾಗೋ ರೀತಿ ಓಡ್ತಾ ಇದ್ದಾರೆ. ಲಾಸ್ಟಲ್ಲಿ ಹೀರೋ ಅಪ್ಪನ ಹಿಂದೆ ನಿಂತ್ಕೊಂಡು ಅಂಕಲ್ ಕಾಪಾಡಿ ಅನ್ನೋವಾಗ ಅವರು ಎಲ್ಲರೂ ನೋಡಿ ಏನು ಪ್ರಾಬ್ಲಮ್ ನಿಮಗೆ, ಹೋಗಿ ಅಂತ ಕಳಿಸ್ತಾರೆ. ಪ್ಯಾಂಗ್ ಅವ್ರ ಹತ್ರ ಕೇಳ್ತಾ ಇದ್ದಾರೆ, ಏನಕ್ಕೆ ನನ್ನ ವೈಫ್ ಓಡಿಸ್ಕೊ ಬಂದ್ಲು ಅಂದಾಗ ಅವ್ರು ನನ್ನ ಡ್ರೆಸ್ನ ಎಸೆದ್ರು, ಅದಕ್ಕೆ ನಾನು ಅವ್ರ ಡ್ರೆಸ್ನ ತೆಗೆದು ಒಗಾಸ್ತೆ ಅಂತಾಳೆ. ಇದನ್ನ ಕೇಳಿದೆ ಹೀರೋ ಅಪ್ಪಗೆ ನಗು ಬರ್ತಾ ಇದೆ. ಪ್ಯಾಂಗ್, ನಾನೊಂದು ಹೇಳಲ್ಲ, ನನ್ನ ವೈಫ್ನ ಇದುವರೆಗೂ ಯಾರೂ ಹೆದರು ಮಾತಾಡೇ ಇಲ್ಲ, ನೀನೇನೆಂದರೆ ಅವಳನ್ನ ಓಡಿಸ್ತಾ ಇದೆಯಾ, ಸರಿ ಬಾ ನನ್ನ ಜೊತೆ ಅಂದು ಫಾರ್ಮ್ಗೆ ಪ್ಯಾಂಗ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಹೋಗುವಾಗ ಪ್ಯಾಂಗ್ ಅಲ್ಲಿ ಬೆಳೆದಿರೋ ಗ್ರೇಪ್ಸ್ನ ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ. ಇದೆಲ್ಲ ನೀವೇ ಬೆಳೆದಿರೋದಾ ಅಂತ ಕೇಳುವಾಗ ಹೌದು ಪ್ಯಾಂಗ್, ಒಂದೇ ದಿನದಲ್ಲಿ ಏನೂ ಆಗೋದಿಲ್ಲ, ಒಂದೊಂದೇ ದಿನ ನೀರಾಕಿ ತುಂಬ ಸೇಫ್ಟಿಯಾಗಿ ನೋಡ್ಕೊಂಡ್ರೆ ಈ ಥರ ಗ್ರೇಪ್ಸ್ ನೋಡೋಕ್ಕಾಗೋದು ಅಂತಿರುವಾಗ ಹೌದೌದು, ಹರ್ದಿತ್ ಸಹ ನನಗೆ ಫ್ಲವರ್ಸ್ನ ಬೆಳೆಸೋಕೆ ಹೇಳ್ಕೊಟ್ಟ, ಅದು ನಾನು ಸೂಪರಾಗಿ ಅವ್ನು ಹೇಳ್ದಾಗೆ ಬೆಳೆಸಿದ್ದೆ, ಆದರೆ ಅದು ಸ್ವಲ್ಪ ದಿನದಲ್ಲೇ ಸತ್ತೋತು ಅಂತಿದ್ದಾಳೆ. ಅದಕ್ಕೆ ಹೀರೋ ಅಪ್ಪ ಹೇಳ್ತಾ ಇದ್ದಾರೆ, ಅದಕ್ಕೆ ಅಷ್ಟೇ ಆಯಸ್ಸು, ಅದಕ್ಕೆ ಅದು ಬೇಗ ಸತ್ತೋಯ್ತು, ಆದರೆ ಮನುಷ್ಯನ ಲೈಫ್ ಆಗಲ್ವಲ್ಲ, ಇದಕ್ಕೆ ಇಷ್ಟು ದಿನ ನಿಧಾನ ಬೇಕು ಅಂದರೆ ನಮ್ಮ ಲೈಫಲ್ಲಿ ಎಷ್ಟು ಬೇಕು ಅಂತ ಹೇಳ್ತಿರುವಾಗಲೇ ಅಲ್ಲಿ ಒಬ್ಬರು ದ್ರಾಕ್ಷಿ ಬುಟ್ಟಿನ ಎತ್ತೋಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ. ಅದನ್ನ ನೋಡಿದೆ ಪ್ಯಾಂಗ್ ಓಡೋಗಿ ಅವರಿಗೆ ಎತ್ತೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇವಳು ಈ ಥರ ಮಾಡೋದು ನೋಡಿ ಹೀರೋ ಅಪ್ಪ ಕೇಳ್ತಾರೆ, ನೋಡು ನೀನು ಎಷ್ಟು ಒಳ್ಳೆ ಹುಡುಗಿ, ಆದರೆ ಯಾಕೆ ನೀನು ಯಾವಾಗಲೂ ಹೀಗೆ ಇರೋದೇ ಇಲ್ಲ ಅಂತಿರುವಾಗ ನಾನು ಯಾವಾಗಲೂ ಹೀಗೆ ಇದ್ದೀನಿ, ನಿಮ್ಮ ಕಣ್ಣಿಗೆ ಒಂಥರ ಆಂಟಿ ಕಣ್ಣಿಗೆ ಒಂಥರ ಅಂತೆಲ್ಲ ಇಲ್ಲ, ಪ್ರಾಬ್ಲಮ್ ಏನು ಅಂದರೆ ಅವರು ನನ್ನ ಕೆಟ್ಟ ಹುಡುಗಿ ಅಂತಲೇ ತಿಳ್ಕೊಂಡಿದ್ದಾರೆ, ಅದಕ್ಕೆ ನಾನು ಏನು ಮಾಡಿದರೂ ಅದು ತಪ್ಪಾಗೆ ಕಾಣುತ್ತೆ, ಅವ್ರಿಗೆ ನಾನು ಇಷ್ಟನೇ ಆಗಿಲ್ಲ ಅಂತಿರುವಾಗ ಹಾಗಾದರೆ ನೀನು ಆ ಥರ ಅಲ್ಲ ಅಂತ ತೋರಿಸ್ಬೇಕು ತಾನೆ, ಅವ್ರ ಮನಸ್ಸನ್ನ ನೀನು ಚೇಂಜ್ ಮಾಡಬೇಕು ತಾನೆ ಅಂತ ಹೇಳುವಾಗ ನನಗೇನು ಅದನ್ನ ಮಾಡಬೇಕು ಅನ್ನಿಸ್ತಾ ಇಲ್ಲ, ಅದ್ರ ಬದಲಾಗಿ ನಾನು ಅರ್ತಿತ್ ಮನಸ್ಸಲ್ಲಿ ಜಾಗ ಹಿಡಿಬೇಕು ಅಂತ ಕ್ಲಿಯರಾಗಿ ಮಾತಾಡ್ತಾ ಇದ್ದಾಳೆ. ಹೀರೋ ಅಪ್ಪ ನೋಡಿ, ಇಷ್ಟೊತ್ತು ನಾನು ಏನು ಹೇಳಿಕೊಟ್ಟೆ, ನಿಧಾನನೇ ತುಂಬ ಮುಖ್ಯ ಪ್ಯಾಂಗ್ ಅಂತ ಫಸ್ಟು ಓದಿ ಮುಗಿಸಿ
ಮುಗಿಸ್ಲಿ, ಅಲ್ಲಿವರೆಗೂ ನಿಧಾನವಾಗಿರು ಅಂತೆಲ್ಲ ಅಡ್ವೈಸ್ ಮಾಡ್ತಾರೆ. ಆದರೆ ಪ್ಯಾಂಗಿಂದ ಅರ್ತಿತ್ ಹತ್ರ ಮಾತಾಡದೇ ಇರೋಕ್ಕಾಗ್ತಿಲ್ಲ. ಅವನಿಗೆ ಹಾಗಾಗಿ ಮೆಸೇಜ್ ಮಾಡ್ತಾನೆ ಇರ್ತಾಳೆ, ಸಾರಿ ಅರ್ತಿತ್, ಯಾವಾಗ ಬರ್ತೀಯಾ, ಬೇಗ ಬಾ ಅಂತ. ಅವ್ನು ರಿಪ್ಲೈ ಮಾಡಿಲ್ಲ ಅಂದರೂ ಇವಳು ಮೆಸೇಜ್ ಮಾಡ್ತಾನೆ ಇದ್ದಾಳೆ. ಅವ್ನು ಡೈಲಿ ಮೆಸೇಜ್ ನೋಡ್ತಾನೆ, ಆದರೆ ಒಂದಕ್ಕೂ ಇದುವರೆಗೂ ರಿಪ್ಲೈ ಮಾಡಿಲ್ಲ. ಹೀಗೆ ಸ್ವಲ್ಪ ದಿನ ಹಾಗೆ ತಿಂಗಳು ಅಂತ ಕಳೀತಾ ಹೋಗುತ್ತೆ. ಸ್ಟಾರ್ಟಿಂಗ್ ತುಂಬ ಒಳ್ಳೆ ಹುಡುಗಿ ಹಂಗೆ ಮೆಸೇಜ್ ಮಾಡ್ತಾಯಿದ್ಲು, ರಿಪ್ಲೈ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಂತ ಮಾಡ್ತಿದ್ದೋಳು. ಒಂದು ಇದರಲ್ಲಿ ಕಂಟ್ರೋಲ್ ಕಳ್ಕೊಂಡು ಇವಾಗ ನೀನು ಬಂದಿಲ್ಲ ಅಂದರೆ ನಾನು ಎಲ್ಲಾದರೂ ಓಡೋಗ್ತೀನಿ ಅಂದು ಜೋರು ಮಾಡಿ ಮೆಸೇಜ್ ಹಾಕಿದ್ದಾಳೆ. ಆ ಮೆಸೇಜ್ ನೋಡಿ ಇಷ್ಟು ದಿನ ಮೆಸೇಜ್ ಮಾಡದೇ ಇದ್ದವನು ಈ ಕೆಲಸನ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಹೋಗೋದಾದರೆ ಹೋಗಿ ಸಾಯಿ ಅಂತ ಕಳಿಸ್ತಾನೆ. ಈ ಮೆಸೇಜ್ ನೋಡಿದೆ ಇವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅಂತ ಇವಳು ಹೋಗಲ್ಲ. ನೆಕ್ಸ್ಟ್ ಏನು ಮೆಸೇಜ್ ಮಾಡ್ತಾಳೆ ಅಂದರೆ, ನೀನು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನೀನು ನೋಡೋಕೆ ನೀನು ಕಾಲೇಜ್ಗೆ ಬರ್ತೀನಿ ಅಂತ ಮೆಸೇಜ್ ಕಳಿಸ್ತಾಳೆ. ಇಲ್ಲಿ ಇವನಿಗೂ ಸಖತ್ ಟೆನ್ಷನ್ ಆಗ್ತಾಯಿದೆ. ಫ್ರೆಂಡ್ ಎಲ್ಲ ಕೇಳ್ತಾ ಇದ್ದಾರೆ, ಯಾರೋ ಪ್ಯಾಂಗ ಮೆಸೇಜ್ ಮಾಡ್ತಾನೆ ಇದ್ದಾಳೆ ಅಂತ ಕೇಳುವಾಗ, ಹೌದು ಕೊಂಡ್ರು, ಆ ದೆವ್ವ ನನ್ನ ಸಖತ್ ಟಾರ್ಚರ್ ಮಾಡ್ತಾನೆ ಇದೆ, ನನಗೆ ಇರಿಟೇಟ್ ಆಗ್ತಿದೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತಾನೆ. ಹೀರೋ ಫ್ರೆಂಡ್ ಏನು ಮಾಡ್ತಾನೆ ಅಂದರೆ, ಒಂದು ನಿಮಿಷ ಫೋನ್ ಕೊಡು ಅಂದು ಇಬ್ಬರು ಜೊತೆ ಕೂತ್ಕೊಳ್ಳೋಕೆ ಕೇಳಿ ಅಂದರೆ ಲಿಂಗ್ನು ಮತ್ತು ಅರ್ತಿತ್ನು ಕ್ಲೋಸಾಗಿ ಕೂರಿಸಿ ಇಬ್ಬರಿಗೂ ಫೋಟೋ ತೆಗೆದು ಪ್ಯಾಂಗೆ ಕಳಿಸ್ತಾನೆ. ಅದ್ರ ಜೊತೆಗೆ ಇವಳೇ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ನನಗೆ ಆಲ್ರೆಡಿ ಮೆಸೇಜ್ ಆಗ್ತಾನೆ. ಅಷ್ಟೇ ಈ ಪ್ಯಾಂಗೆ ಹಿಡಿಯೋಂಗೆ ಆಯಿತು. ಮೇಡ್ ಆಂಟಿ ಹತ್ರನೂ ಏನು ಹೇಳ್ತಾ ಇದ್ದಾಳೆ ಅಂದರೆ, ಈ ಅರ್ತಿತ್ ನನ್ನ ಚೀಟ್ ಮಾಡ್ದ ಅಂದಾಗೆ, ಹೌದಾ ಅಮ್ಮವ್ರೆ, ಸರಿ ಹಾಗಿದ್ರೆ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋಣ, ಆವಾಗಲೇ ನಿಮಗೆ ಅರ್ತಿತ್ ಸಿಗೋದು ಅಂತಿದ್ದಾಳೆ. ಸುಮ್ಮನೆ ಇರು, ಅದೆಲ್ಲ ಕೆಲ್ಸಕ್ಕೆ ಬರೋಲ್ಲ, ಅವ್ನು ನನಗೆ ಮಾತ್ರನೇ ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕು. ಅದು ನೆಕ್ಸ್ಟ್ ಡೇನೇ ಮನೆಯಿಂದ ಆಗಿ ಅರ್ತಿತ್ ಕಾಲೇಜ್ಗೆ ಬಂದಿದ್ದಾಳೆ. ನೋಡಿದ್ರೆ ಅವನಿಗೆ ಅವತ್ತೇ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ. ಇವಳು ಸ್ಟೇಡಿಯಮಲ್ಲಿ ಎಲ್ಲರೂ ಕೂತಿರೋದು ನೋಡಿ ಎಲ್ಲರ ಜೊತೆನೂ ಕೂತ್ಕೊಂಡು ಮ್ಯಾಚ್ ಇಂಟ್ರೆಸ್ಟಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀರೋ ಬೇರೆ ಇವತ್ತು ಸಖತ್ತಾಗಿ ಆಡ್ತಾ ಇದ್ದಾನೆ. ಇವಳು ತುಂಬ ಇಂಟ್ರೆಸ್ಟಾಗಿ ಮ್ಯಾಚ್ ನೋಡುವಾಗ ಹೀರೋ ಆಪೋಸಿಟ್ ಹುಡುಗರು ಇರ್ತಾರಲ್ಲ ಬಂದು ಅರ್ತಿತ್ನ ಹೊಡಿತಾರೆ. ಅದರಿಂದ ಅರ್ತಿತ್ ಕೆಳಗಡೆ ಬೀಳ್ತಾನೆ, ಸಖತ್ ಓತೆ ಬೀಳುತ್ತೆ. ಇದನ್ನ ನೋಡಿದೆ ಪ್ಯಾಂಗಿಂದ ತಡೆಯೋಕ್ಕಾಗ್ತಾಯಿಲ್ಲ. ಕಾಲೇಜ್ ಅಂತಲೂ ನೋಡಿದೆ, ಅರ್ತಿತ್ ಅಂತ ಕೂಗ್ತಾ ಗ್ರೌಂಡ್ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಅಲ್ಲಿರೋ ಬಾಡಿಗಾರ್ಡ್ ಪ್ಯಾಂಗ್ನ ತಡೆದು ಒಳಗಡೆ ಹೋಗದೆ ಸ್ಟಾಪ್ ಮಾಡ್ತಾರೆ. ಅಯ್ಯೋ, ನಾನು ಗರ್ಲ್ ಫ್ರೆಂಡ್ ಕಣ್ರಿ, ನನ್ನ ಒಳಗಡೆ ಬಿಡಿ ಅಂತ ಅವ್ರ ಹತ್ರ ಕೂಗುವಾಗ ಯಾರಾಗಿದ್ರೂ ಹೋಗೋಕ್ಕಾಗಲ್ಲ ಅಂದು ಅಲ್ಲೇ ನಿಲ್ಲಿಸ್ತಾರೆ. ಅರ್ತಿತ್ನ ನೋಡಿದ್ರೆ ಸ್ವಲ್ಪ ಹೊತ್ತಲ್ಲೇ ಕಂಡುಬಿಡ್ತಾನೆ. ಮತ್ತು ನಾರ್ಮಲಾಗಿ ಮ್ಯಾಚ್ನ ಬಿಡದೆ ಚೆನ್ನಾಗಿ ಆಡಿ ಟೀಮ್ನು ವಿನ್ ಮಾಡ್ತಾನೆ. ಗೇಮ್ನ ನೋಡಿದ್ಮೇಲೆ ಪ್ಯಾಂಗೆ ಅರ್ತಿತ್ ಮೇಲೆ ಇನ್ನೂ ಲವ್ ಆಯಿತು. ಇವಳು ಅರ್ತಿತ್ಗೆ ಕಾಲ್ ಮಾಡಿ ನೋಡ್ತಾಳೆ. ಇವನು ಡ್ರೆಸ್ಸಿಂಗ್ ರೂಮಲ್ಲಿ ಇರ್ತಾನೆ. ಹೀರೋ ಅನ್ಕೊತಾನೆ ಇವಳಿಗೆ ಬೇರೆ ಕೆಲಸನೇ ಇಲ್ಲ, ಯಾವಾಗಲೂ ಹೀಗೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾಳೆ ಅಂದು ಕಾಲ್ನ ಅಟೆಂಡ್ ಮಾಡೋದೇ ಇಲ್ಲ. ನೆಕ್ಸ್ಟ್ ಅವ್ರ ಅಪ್ಪನಿಂದ ಕಾಲ್ ಬರುತ್ತೆ. ಏನು ಹೇಳ್ತಾರೆ ಅಂದರೆ, ಈ ಥರ ಪ್ಯಾಂಗ್ ಮನೆಯಿಂದ ಹೊಡೋದ್ಲು, ಏನಾದರೂ ನಿನಗೆ ಕಾಲ್ ಮಾಡಿದರೆ ಅವಳ ಹತ್ರ ನಿಧಾನವಾಗಿ ಮಾತಾಡಿ ಅವಳನ್ನ ಮನೆಗೆ ಕಳಿಸು ಅಂತಿದ್ದಾರೆ. ಅಪ್ಪ ಹೋದರೆ ಹೋಗಲಿ, ಇದೇ ಕೆಲಸನ ಎಷ್ಟು ಸರಿ ಅಂತ ಹಿಂಗೆ ಮಾಡ್ತಿರ್ತಾಳೆ. ಇವಳು ಟೆನ್ಷನ್ ಆಗಿ ಮಾತಾಡೋಕ್ಕೆ ಅವಳು ಚಿಕ್ಕ ಹುಡುಗಿ, ನೀನು ಹೆಂಗಾದರೂ ಮಾತಾಡಿ ಕಳಿಸು ಅಂದು ಫೋನ್ ಇಡ್ತಾರೆ. ಅರ್ತಿತ್ತು ಇವಳ್ದು ದೊಡ್ಡ ತಲೆನೋವು ಅಂದು ಮತ್ತೆ ಪ್ಯಾಂಗೆ ಕಾಲ್ ಮಾಡಿ ಮಾತಾಡೋಣ ಅಂತ ಮಾಡ್ತಾನೆ. ಆವಾಗ ಬಂದು ಅರ್ತಿತ್ ಕರಿತಾ ಇದ್ದಾನೆ, ಕಾಲ್ ಅಟೆಂಡ್ ಮಾಡು ಅಂತ ಒಂದು ರಿಂಗ್ ಟೂನು ಕೇಳಿಸ್ತಾ ಇದೆ. ಅದು ಎಲ್ಲಿ ಅಂತ ನೋಡಿದ್ರೆ ಅವ್ನ ಡ್ರೆಸ್ಸಿಂಗ್ ರೂಮಲ್ಲೇ ಕೇಳಿಸ್ತಾ ಇದೆ. ಏನು ಅಂತ ತಿರುಗಿ ನೋಡಿದ್ರೆ ಪ್ಯಾಂಗ್ ನೋಡಿದ್ರೆ ಹುಡುಗರು ಡ್ರೆಸ್ಸಿಂಗ್ ರೂಮಲ್ಲೇ ನಿಂತಿದ್ದಾಳೆ. ಹುಡುಗರೆಲ್ಲ ಅರ್ಧ ಬರ್ಧ ಡ್ರೆಸ್ಸಲ್ಲಿ ಇದ್ದಿದ್ದರಿಂದ ಪ್ಯಾಂಗ್ ನೋಡಿದೆ ಅಲ್ಲಿಂದ ಓಡ್ತಾ ಇದ್ದಾರೆ. ಅರ್ಧ ಜನ ಯಾರು ಈ ಹುಡುಗಿ, ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ನೋಡ್ತಾ ಕೂತಿದ್ದಾರೆ. ಅರ್ತಿತ್ ಪ್ಯಾಂಗ್ನ ನೋಡಿ ಶಾಕಾಗಿ ನಿಂತಿರ್ತಾನೆ. ಆವಾಗ ಪ್ಯಾಂಗ್, ನೀನು ಬೇಕು ಅಂತ ತಾನೇ ಫೋನ್ ಅಟೆಂಡ್ ಮಾಡ್ತಿಲ್ಲ, ನನಗೆ ಕೈ ಕೊಡಬೇಕು ಅಂತಿದ್ಯಾ ಅಂತ ಕೇಳ್ತಾಳೆ. ಎಲ್ಲರೂ ಶಾಕ್ ಆಗ್ತಾರೆ. ಯಾಕೆ ಅಂದರೆ ಇವಳು ಮಾತಾಡೋದು ನೋಡಿದ್ರೆ ಅರ್ತಿತ್ ಗರ್ಲ್ ಫ್ರೆಂಡ್ ಥರ ಮಾತಾಡ್ತಾ ಇದ್ದಾಳೆ. ಇದೆಲ್ಲ ಯಾವಾಗ ನಡೀತು ಅಂತ ಎಲ್ಲರೂ ನೋಡ್ತಿರುವಾಗ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಬಾಯಿ ಮುಚ್ಚು, ಹೊರಗಡೆ ಬಾ ಅಂದು ಪ್ಯಾಂಗ್ನ ಅಲ್ಲಿಂದ ಥರ ಎಳ್ಕೊಂಡು ಬರ್ತಿದ್ದಾನೆ. ಕೈ ಬಿಡು, ನೋವ್ತಾ ಇದೆ ಅಂತಿರುವಾಗಲೇ ಒಂದು ಜಾಗದಲ್ಲಿ ನಿಲ್ಲಿಸಿ, ನೀನೇನು ಹುಚ್ಚಿನ, ಏನು ಮಾಡ್ತಾ ಇದೀಯಾ ಅಂತ ಗೊತ್ತಾಗ್ತಿದೆಯೋ ಅಥವಾ ಗೊತ್ತಾಗ್ತಿಲ್ವಾ ಅಂತ ಕೇಳ್ದೆ ನಿನ್ನ ಪಾಡಿಗೆ ನೀನು ಮನೆ ಬಿಟ್ಟು ಬಂದರೆ ಅಲ್ಲಿ ನಿನ್ನ ಎಲ್ಲರೂ ಟೆನ್ಷನಾಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳುವಾಗ
ಆ ಥರ ಎಲ್ಲ ಏನಿಲ್ಲ, ನನ್ನ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ, ನೀನೇ ಬಂದು ಇಷ್ಟು ತಿಂಗಳು ಇಲ್ಲಿದ್ಯಾ, ನನ್ನ ನೋಡಬೇಕು ಅಂತ ಅನಿಸಿಲ್ವಾ, ನನ್ನ ಮಿಸ್ ಮಾಡೇ ಇಲ್ವಾ ಅಂತ ಕೇಳ್ತಾ ಇದ್ದಾಳೆ. ಬೇಡದೇ ಇರೋದೆಲ್ಲ ಮಾತಾಡಬೇಡ, ಮನೆಗೆ ಹೋಗು ಅಂದಾಗ ನಾನು ಹೋಗಲ್ಲ, ನಾನೇನು ತಪ್ಪು ಮಾಡಿಲ್ಲ, ನೀನೇ ತಾನೇ ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿ ಈ ಥರ ಮಾಡ್ತಾ ಇದೆಯಾ, ಯಾಕೆ ಈ ಥರ ಮಾತಾಡ್ತಿದೀಯಾ, ಎಲ್ಲ ಸುಳ್ಳ ಅಂತ ಅರ್ತಿತ್ ಹತ್ರ ಜಗಳ ಮಾಡೋ ರೀತಿ ಮಾತಾಡ್ತಾ ಇದ್ದಾಳೆ. ಫಸ್ಟ್ ನೀನು ಹೋಗು, ನೀನು ಬಸ್ಸಲ್ಲಿ ಹತ್ತಿಸ್ತೀನಿ, ನೀನು ಮನೆಗೆ ಹೋಗು ಅಂತ ಪ್ಯಾಂಗ್ ತಳ್ಳೋಕ್ಕೂ ಪ್ಯಾಂಗ್ ಆಗಲ್ಲ ಅಂತ ಕಯ್ಯ ಮುಯ್ಯ ಅಂತ ಕೂಗ್ತಾ ಇದ್ದಾಳೆ. ನಾನು ಹೋಗಬೇಕು ಅಂದರೆ ನನ್ನ ಜೊತೆ ನೀನು ಬರಬೇಕು ಅಂತ ಹಠ ಮಾಡುವಾಗ ಅರ್ತಿತಿಂದನೂ ಆಗ್ತಿಲ್ಲ. ಸಖತ್ ಟೆನ್ಷನಾಗಿ ಕೋಪನ ಇವಳ ಮೇಲೆ ತೋರ್ಸೋಕ್ಕಾಗದೆ ಅಲ್ಲಿರೋ ಕಂಬಿನ ಹಿಡಿದು ತಲೆಗೆ ಚಚ್ಚುತ್ತಾ ಇದ್ದಾನೆ, ಡಿಕ್ಕಿ ಹೊಡಿತಾನೆ. ಸಖತ್ ಟೆನ್ಷನಾಗಿ ಪ್ಯಾಂಗ್ನ ನೋಡಿ, ನೀನು ಹೀಗಿರೋದ್ರಿಂದಲೇ ನೀನು ನನಗೆ ಇಷ್ಟ ಆಗ್ತಾ ಇಲ್ಲ, ಫಸ್ಟ್ ನೀನು ಜಾಗ ಖಾಲಿ ಮಾಡು ಅಂತ ಜೋರಾಗಿ ಕೂಗಬೇಕಾದ್ರೆ ಅದೆಲ್ಲ ಆಗಲ್ಲ, ನಿಮ್ಮಪ್ಪ ನಮ್ಮಪ್ಪನಿಗೆ ಪ್ರಾಮಿಸ್ ಮಾಡಿ ಕೊಟ್ಟಿದ್ದಾರಲ್ಲ, ನೀನು ನನ್ನೇ ಮದುವೆ ಆಗಲೇಬೇಕು, ಇಲ್ಲ ಅಂದರೆ ನಾನು ಎಲ್ಲಾದರೂ ಹೊರಡೋಗ್ತೀನಿ, ಆಮೇಲೆ ನೀನು ನನ್ನ ಯೋಚನೆ ಮಾಡಿ ಲೈಫ್ ಲಾಂಗ್ ಗಿಲ್ಟಿಯಾಗಿರೋ ಥರ ಮಾಡ್ತೀನಿ ಅನ್ನುವಾಗ ಅರ್ತಿತ್ತು. ಹೇ ಹೋಗೆ, ಏನು ಮಾಡ್ಕೊತೀಯೋ ಮಾಡ್ಕೊ ಹೋಗು, ನೀನು ಎಲ್ಲಿಗೆ ಹೋಗ್ತೀಯೋ ಹೋಗು, ನೀನು ಏನು ಮಾಡೋಕ್ಕಾಗತ್ತೋ ಮಾಡು, ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ, ನನಗೇನು ಚಿಂತೆ ಇಲ್ಲ, ನೀ ಏನು ಆಗುತ್ತೋ ಅದನ್ನ ಮಾಡ್ಕೊ ಅಂದು ಸಿಟ್ಟಿಂದ ಅಲ್ಲಿಂದ ಹೋಗ್ತಾ ಇದ್ದಾನೆ. ಪ್ಯಾಂಗೆ ಇವನು ಈ ಥರ ಮಾತಾಡಿ ಹೋಗಿದ್ದು ನೋಡಿ, ಏನಿದು ನಾನು ಇಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ರು ಏನೂ ಮಾಡ್ತಿಲ್ವಲ್ಲ ಅನ್ನಿಸುತ್ತೆ. ಸರಿ ಅಂತ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾಳೆ. ಆ ಟೈಮಲ್ಲಿ ಕಾಲೇಜ್ ಮೈಕಲ್ಲಿ ಏನೋ ಅನೌನ್ಸ್ ಕೇಳ್ತಾ ಇದೆ, ಏನೋ ಪ್ಲ್ಯಾನ್ ಮಾಡ್ದಾಗಿದೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ನೋಡಿದ್ರೆ ಆ ಮೈಕಲ್ಲಿ ಇವಳೇ ಮಾತಾಡ್ತಾ ಇದ್ದಾಳೆ. ಏನು ಮಾತಾಡ್ತಾ ಇದ್ದಾಳೆ ಅಂದರೆ, ಅರ್ತಿತ್ ಐ ಲವ್ ಯು, ನಾನು ನಿನ್ನ ಗರ್ಲ್ ಫ್ರೆಂಡ್, ನಿನ್ನ ಮದುವೆ ಆಗೋದು ಎಲ್ಲರೂ ಕೇಳಿ, ಅವನು ಆಲ್ರೆಡಿ ಕಮಿಟೆಡ್, ಯಾರಾದರೂ ಅವ್ನ ಪಕ್ಕದಲ್ಲಿ ಹೋದರೆ ಅಷ್ಟೇ, ಅವ್ನು ನನಗೆ ಮಾತ್ರನೇ ಅಂದು ಕಾಲೇಜಲ್ಲಿರೋ ಎಲ್ರಿಗೂ ಕೇಳೋ ಹಾಗೆ ಅನೌನ್ಸ್ ಮಾಡ್ತಾ ಇದ್ದಾಳೆ. ಅರ್ತಿತ್ಗೆ ದೆವ್ವ ಹೊಡೆದಿರೋ ಹಾಗೆ ನಿಂತಿದ್ದಾನೆ. ಇವಳು ಈ ಥರ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿನ್ನ ಏನು ಮಾಡ್ತೀನಿ ನೋಡು ಅಂದು ಅಲ್ಲಿಂದ ಫಾಸ್ಟಾಗಿ ಓಡುವಾಗ ಫ್ರೆಂಡ್ಸ್ ಎಲ್ಲ ಇವನು ಹೋಗೋ ಫಾಸ್ಟ್ ನೋಡಿ ಹೆದರಿ ಇವನಿಂದನೇ ಓಡಿ ಬರ್ತಾ ಇದ್ದಾರೆ. ಒಳಗಡೆ ಬಂದಿದೆ ಪ್ಯಾಂಗ್ ನೋಡಿದರೆ ಇವಾಗ ಏನಕ್ಕೆ ಮಾತ್ರ ಬಂದೆ ಅಂತ ಗಾಂಡೇರಿಸ್ತಾ ಇದ್ದಾಳೆ. ನಿನ್ನ ಮಿತಿ ಮೀರಿ ಮಾಡ್ತಿದ್ಯಾ ಅಂತ ಅಲ್ಲಿದ್ದ ಇಬ್ಬರೂ ಹೊರಗಡೆ ಹೋಗೋಕ್ಕೆ ಹೇಳಿ ಮೈಕೆಲ್ಲ ಆಫಲ್ಲಿದೆಯಾ ಅಂತ ಚೆಕ್ ಮಾಡಿ, ಇವತ್ತು ಪ್ಯಾಂಗ್ ತುಂಬ ಅರ್ತಿತ್ನ ಟೆನ್ಷನ್ ಮಾಡಿದ್ದಾಳೆ. ಇವಾಗಲೂ ನೀನು ಈ ಥರನೇ ಮಾಡ್ತಾ ಇದ್ದರೆ ನನಗೆ ಹೆಂಗೆ ನಿನ್ನ ಮೇಲೆ ಲವ್, ಮತ್ತು ನನಗೆ ನಿನ್ನ ಮೇಲೆ ಕೋಪನೇ ಬರ್ತಿದೆ, ನಿನ್ನ ಪಕ್ಕದಲ್ಲಿ ಬರೋಕ್ಕೂ ನನಗೆ ಹೆದರಿಕೆ ಆಗ್ತಾ ಇದೆ ಅಂತಿರುವಾಗ ಹೀರೋ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ. ಪ್ಯಾಂಗೆ ಇನ್ನೂ ತಿಳುವಳಿಕೆ ಇಲ್ಲ, ಇನ್ನೂ ಚಿಕ್ಕ ಹುಡುಗಿ ಥರನೇ ಇದೆಲ್ಲ ಮಾಡ್ತಾ ಇದ್ದಾಳೆ. ಇವಾಗಲೂ ಅರ್ತಿತ್ ಹೇಳಿದ್ದು ಕೇಳಿ ಅದಕ್ಕೇನು ಹೇಳಿದೆ, ಲಿಂಗ್ ಬಂದಿದ್ದಾಳೆ ಅಲ್ವಾ, ಅವಳನ್ನ ನೋಡಿ ನಿನಗೆ ಲಿಂಗ್ ಮೇಲೆ ಹೆಂಗೆ ಲವ್ ಬರುತ್ತೆ, ನನ್ನ ಮೇಲೆ ಯಾಕೆ ಬರ್ತಿಲ್ಲ ಅಂತ ಕೇಳ್ತಾಳೆ. ಹೌದು ಬರೋಲ್ಲ, ಯಾಕೆ ಅಂದರೆ ನೀನು ಲಿಂಗ್ ಆಗಿಲ್ವಲ್ಲ ಅಂದಾಗ ಪ್ಯಾಂಗೆ ಬೇಜಾರಾಗುತ್ತೆ. ಇಲ್ಲ ಇದಕ್ಕೆಲ್ಲ ಅವಳೇ ಕಾರಣ, ನನ್ನಿಂದ ಅವಳೇ ದೂರ ಮಾಡಿರೋದು ಅಂತ ಲಿಂಗ್ನ ಹೇಳೋಕ್ಕೂ, ಆದರೆ ಲಿಂಗ್ ತುಂಬ ಒಳ್ಳೆ ಹುಡುಗಿ ಅಲ್ವಾ. ಪ್ಯಾಂಗ್, ನಾನು ಹೇಳೋದನ್ನ ನಿಧಾನವಾಗಿ ಕೇಳು, ನೀನು ಅಂದ್ಕೊಳ್ಳೋ ಹಾಗೆ ನನಗೂ ಅರ್ತಿತ್ಗೂ ಅಂತ ಹೇಳೋದ್ರಲ್ಲೇ ಅರ್ತಿತ್ ಸ್ಟಾಪ್ ಮಾಡಿ, ಹೇ ನಾನು ನಿನ್ನ ಲವ್ ಮಾಡಿಲ್ಲ ಅಂದೆ ತಾನೆ, ಮತ್ತೇನಕ್ಕೆ ಬೇಡದೇ ಇರೋದನ್ನೆಲ್ಲ ಹೇಳ್ತಾ ಇದೆಯಾ, ನಿನ್ನ ಕೆಲಸ ನೋಡ್ಕೊಂಡು ಹೋಗು ಅಂತ ಸಖತ್ ಜೋರಾಗಿ ಹೇಳೋಕ್ಕೂ ಇನ್ನೂ ಪ್ಯಾಂಗೆ ಅರ್ತಿತ್ ಮೇಲೆ ಕೋಪ ತೋರ್ಸೋಕ್ಕೆ ಆಗದೆ ಲಿಂಗ್ನ ನೋಡಿ, ಎಲ್ಲದಕ್ಕೂ ಇವಳೇ ಕಾರಣ, ಇವಳೇ ನನ್ನ ಅರ್ತಿತ್ನ ದೂರ ಮಾಡಿದ್ಲು ಅಂದು ಅವನಿಗೂ ನನಗೂ ಮದುವೆ ಆಗತ್ತೆ ಅಂತ ಗೊತ್ತಿದ್ರು ಬೇಕು ಅಂತಲೇ ನನ್ನಿಂದ ದೂರ ಮಾಡಿದ್ಲು ಅಂತ ಲಿಂಗ್ ಹತ್ರ ಬಂದು ಅವಳ ಹತ್ರ ಜಗಳ ಆಡ್ತಾ ಇದ್ದಾಳೆ. ಹೀರೋಗೆ ಸಖತ್ ಕೋಪ ಬಂದು ಇವಾಗ ಪ್ಯಾಂಗ್ನ ಹಿಡ್ಕೊಂಡು, ನೀನು ಸುಮ್ಮನೆ ಇರೋದಿಲ್ವಾ, ಇವಾಗೇನು ನಾನು ನಿನ್ನ ಜೊತೆ ಬರಬೇಕು ತಾನೇ, ಬರ್ತೀನಿ ಅಂದು ಮನೆಗೆ ಕರ್ಕೊಂಡು ಬರ್ತಾನೆ. ಆವಾಗಲೂ ಪ್ಯಾಂಗ್ ನೋಡಿದ್ರೆ ಅರ್ತಿತ್ ನಿಲ್ಲು ಅಂತ ಕೂಗ್ತಾ ಇದ್ದಾಳೆ. ಇವಾಗ ಹೀರೋ ಅಮ್ಮ ಅಲ್ಲಿಗೆ ಬರ್ತಾರೆ. ಇವಳು ಹಿಂದೆನೇ ಬರೋದು ನೋಡಿ, ಏನು ಹುಡುಗಿನೋ, ಯಾವಾಗ ನೋಡಿದ್ರು ನನ್ನ ಮಗನ್ನೇ ಫಾಲೋ ಮಾಡ್ತಾ ಸುತ್ತುತ್ತಾ ಇದ್ದಾಳೆ, ಬೇರೆ ಏನೂ ಕೆಲಸ ಇಲ್ಲ ಅಂತಿರುವಾಗ ಪ್ಯಾಂಗೂ ಬದಲಿಗೆ ಮಾತಾಡ್ತಾ ಇದ್ದಾಳೆ. ಅರ್ತಿತ್ಗೆ ಸಿಟ್ಟು ಬಂದು ಪ್ಯಾಂಗ್ ಬಾಯಿ ಮುಚ್ಚು ಅಂತಾನೆ. ಇಲ್ಲಿ ಹೀರೋ ಅಮ್ಮ ಬಂದು ಇವಳೇನು ಹೆಂಗೆ ಬೆಳೆಸಿದ್ರೋ ಸ್ವಲ್ಪನೂ ಒಳ್ಳೇದು ಕೆಟ್ಟದ್ದು ಗೊತ್ತೇ ಇಲ್ಲ ಅಂತಿರುವಾಗ ಪ್ಯಾಂಗು, ನಿಮ್ಮನ್ನ ಯಾರು ಬೆಳೆಸಿದ್ರು ಅಂತ ಗೊತ್ತಿಲ್ಲ, ಅದಕ್ಕೆ ನನ್ನ ಹತ್ರನೂ ನಿಮಗೆ ಮರ್ಯಾದೆ ಸಿಗ್ತಿಲ್ಲ ಅಂತಿರುವಾಗ ಅರ್ತಿತ್ ಇದ್ರ ಮೇಲೆ ಮಾತಾಡದೆ ಅಂದರೆ ಅನ್ನುವಾಗ ಪ್ಯಾಂಗ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಓಡೋಗ್ತಾಳೆ. ಇರೋ ಅಮ್ಮನಿಗೂ ಬ್ಲಡ್ ಪ್ರೆಷರ್ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗದೆ, ಅಯ್ಯಯ್ಯೋ ನನ್ನಿಂದ ಇದನ್ನ ಸಂಭಾಳ್ಸೋಕ್ಕಾಗಲ್ಲಪ್ಪ, ಇದು ಸರಿಯಾದ ಪಿಶಾಚಿ ಅಂತಿದ್ದಾರೆ. ಪ್ಯಾಂಗ್ ಬಂದು ಯಾರ ಮೇಲೆ ಪ್ರೀತಿ ಇಟ್ಟಿರ್ತಾಳೋ ಅವರಿಗಷ್ಟೇ ಎದುರೋದು.
ನೈಟ್ ಹೀರೋ ಅಪ್ಪ ಬರ್ತಾರಂತ ಗೊತ್ತಾಗಿ ಟಕ್ ಅಂತ ಮಲಗಿರೋ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಅವರು ಬಂದು ನೋಡ್ತಾರೆ, ಸರಿ ಮಲಗಿದ್ದಾಳೆ ಅಂದು ಅಲ್ಲಿಂದ ಸುಮ್ಮನೆ ಹೋಗ್ತಾರೆ. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ತೋರಿಸ್ತಾರೆ. ಬೆಳಗ್ಗೆನೆ ತಿನ್ನೋಣ ಅಂತ ಬಂದರೆ ಪ್ಯಾಂಗ್ ಅಂತ ಎಲ್ಲಿಂದ ಬರ್ತಾರೋ. ಇವತ್ತು ತನ್ಯ ಬಂದಿದ್ದಾಳೆ, ಹೀರೋಗೆ ಏನೋ ಅಡುಗೆ ಮಾಡ್ಕೊಂಡು ತಂದಿದ್ದಾಳೆ. ಅದನ್ನ ಬಡಿಸುವಾಗ ಅದನ್ನ ನೋಡಿದರೆ ಪ್ಯಾಂಗ್ಗೆ ಬೆಳಗ್ಗೆನೆ ಟೆನ್ಷನ್ ಆಗ್ತಾ ಇದೆ. ಹೇ ಅರ್ತಿತ್ಗೆ ಏನು ಕೊಡ್ತಾ ಇದೀಯಾ ಅಂದಾಗ, ಹೇ ನೆಟ್ಟಗೆ ಮಾತಾಡು ಅಂತ ಅರ್ತಿತ್ ಹೇಳ್ತಾ ಇದ್ದಾನೆ. ಆದರೆ ಇವಳು ಹೇಳೋದೆಲ್ಲ ಕಿವಿಗೆ ಬೀಳ್ತಾನೇ ಇಲ್ಲ. ನಿನಗೆ ಯಾರು ಇದನ್ನ ತರೋಕೆ ಹೇಳಿದ್ದು, ಕೊಡು ಅಂತ ಹೇಳಿ ತಿಂದು ನೋಡೋಣ ಅಂದು ತಿಂದು ಛೀ ಚೆನ್ನಾಗೇ ಇಲ್ಲ ಕರ್ಮ ಅಂತ ಹಾಳಾಗಿರೋದನ್ನ ತಂದಿದ್ದಾಳೆ. ನಿನಗೆ ಡಯೇರಿಯಾ ಹೋಗಬೇಕು ಅಂತ ಹಿಂಗೆ ಮಾಡಿದ್ದಾಳೆ ಅಂತ ಹೀರೋ ಹತ್ರ ಹೇಳ್ತಾ ಇದ್ದಾಳೆ. ಇವನು ಒಂದು ವೇಳೆ ಇರ್ಬೋದಾ ಅಂತ ತೆಗೆದು ವಾಸನೆ ನೋಡ್ತಾ ಇದ್ದಾನೆ. ಚೆನ್ನಾಗೇ ಇದೆ, ಮತ್ತೇನಕ್ಕೆ ಈಗ ಹೇಳ್ತಾ ಇದೆಯಾ, ಸುಮ್ಮನೆ ಹೇಳ್ತಾ ಇದೆಯಾ ಅಂತಿದ್ದಾನೆ. ಪ್ಯಾಂಗ್ ಇನ್ನೂ ಸ್ಟಾಪ್ ಮಾಡಿದೆ ತನ್ಯನ್ ನೋಡಿ, ಒಂದು ಹುಡುಗಿಯಾಗಿ ಡೀಸೆಂಟಾಗಿರಬೇಕು ಅಂತ ಗೊತ್ತಿಲ್ವಾ, ಬೇರೊಬ್ರ ಜೊತೆ ಎಂಗೇಜ್ ಆಗಿರೋರ ಮೇಲೆ ಆಸೆ ಪಡ್ತೀಯ ಅನ್ನುವಾಗ ಅರ್ತಿತ್ ಇದನ್ನ ಕೇಳಿದ್ದೆ. ಡೀಸೆಂಟ್ ಬಗ್ಗೆ ನೀನೆಲ್ಲ ಮಾತಾಡಬಾರ್ದು, ಒಂದು ಹುಡುಗನ ಎಷ್ಟು ಟಾರ್ಚರ್ ಮಾಡಬೇಕೋ ಮಾಡಿ ಡೀಸೆಂಟ್ ಬಗ್ಗೆ ನೀನು ಮಾತಾಡ್ತಿದ್ಯಾ ಅನ್ನುವಾಗ ತನ್ನೇ ಇದೇ ಚಾನ್ಸ್ ಅಂತ ಅರ್ತಿತ್ನ ಇನ್ನೂ ರೈಸ್ ಮಾಡ್ತಾ ಇದ್ದಾಳೆ. ಪ್ಯಾಂಗ್ ಅವಳನ್ನ ನೋಡಿ ಏನು ಏರ್ ಸ್ಟೈಲ್ನ ಚೇಂಜ್ ಮಾಡಬೇಕಾ ಅಂದಾಗ ಆ ಸೆಕೆಂಡ್ ತನ್ಯ ಅರ್ತಿತ್ನ ನೋಡಿ ಹೋಗ್ತೀನಿ ಎಂದು ಅಲ್ಲಿಂದ ಹೋಗುವಾಗ ಪ್ಯಾಂಗ್ನ ಗಾಂಡ್ ಮಾಡೋ ರೀತಿ ಮಾಡಿ ಹೋಗ್ತಾಳೆ. ಪ್ಯಾಂಗು ಯಾವಾಗಿನಂತೆ ಅವಳಿಗೆ ಹೊಡೆಯೋಕ್ಕೆ ಹೋಗುವಾಗ ಅರ್ತಿತ್ ತಡಿತಾನೆ. ಪ್ಯಾಂಗು ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೋಗುವಾಗ ಸರಿ ಇವಳನ್ನ ಅರ್ಥ ಮಾಡಿಸೋಣ ಅಂಥೇಳಿ ಅವಳಿಂದನೇ ಹೋಗಿ ಪ್ಯಾಂಗ್ನ ಇವನೇ ಕೈ ಹಿಡಿದು, ನೀನೇನಕ್ಕೆ ಅವಳ ಹತ್ರ ಆ ಥರ ನೋಡಿಕೊಂಡೆ ಅಂದಾಗ ನನಗೆ ಜಲಸ್ ಆಯಿತು ಅದಕ್ಕೆ ಅಂತಾಳೆ. ನಿನಗೇನಕ್ಕೆ ಜಲಸ್ ಆಯಿತು ಅಂತಾನೆ. ಏನು ಮಾತಾಡ್ತಾ ಇದೀಯಾ ನೀನು ನನಗೆ ಅಂದಮೇಲೆ ಬೇರೆ ಹುಡುಗಿ ಬಂದು ಮಾತಾಡಿದ್ರೆ ನನಗೆ ಜಲಸ್ ಆಗಲ್ವಾ, ನಾನು 1000 ಸಲ ಹೇಳಿದ್ದೀನಿ ನಾನು ವಸ್ತು ಅಲ್ಲ ಅಂತಾನೆ. ನೀನು ನನಗೆ ಮಾತ್ರನೇ, ನೀನು ಚೀಟ್ ಮಾಡೋ ಹಾಗಿಲ್ಲ, ಮತ್ತು ಬೇರೆ ಹುಡುಗಿರ ಹತ್ರ ಯಾರ ಹತ್ರನೂ ನೀನು ಮಾತಾಡಬಾರ್ದು, ನನ್ನ ನೀನು ರೆಸ್ಪೆಕ್ಟ್ ಮಾಡಬೇಕು ಅಂತ ಲೂಸ್ ಥರ ತುಂಬ ಹೊತ್ತು ಮಾತಾಡ್ತಾನೇ ಇದ್ದಾಳೆ. ನಿನ್ನ ಹತ್ರ ಮನುಷ್ಯ ಮಾತಾಡೋಕ್ಕಾಗಲ್ಲ ಅಂದು ಯಾವುದೋ ಹುಚ್ಚಿ ಹತ್ರ ಮಾತಾಡ್ದಂಗೆ ಫೀಲ್ ಆಗ್ತಿದೆ ಅಂತ ಅರ್ತಿತ್ ಹೇಳಿ ತುಂಬ ಸಿಟ್ಟಿಂದ ಅಲ್ಲಿಂದ ಹೋಗ್ತಾ ಇದ್ದಾನೆ. ಹೋಗುವಾಗ ಇವಳು ಕೈನ ತಟ್ಟಿ ಹೋಗುವಾಗ ಅವ್ನು ಇಷ್ಟೊತ್ತು ಹುಚ್ಚಿ ಅಂದಿದ್ದಲ್ಲ ಇವಳಿಗೆ ಫೀಲ್ ಆಗಿಲ್ಲ, ಅವ್ನ ಕೈ ತಟ್ಟಿ ಬಿಟ್ಟೋಗಿದೆ ಇವಳಿಗೆ ಫೀಲ್ ಆಗ್ತಿದೆ. ಅರ್ತಿತ್ ಇಲ್ಬಾ ಅಂತ ಕೂಗ್ತಾ ಇದ್ದಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.